ಗದ್ದಿಗೆಲ್ಲ ಮೂಗುಕೋಡೆಲ್ಲ ಲಿಂಗ ಸಿದ್ದರಾಮೇಶ್ವರ ಇವರು ಭಾಗಮಾಯಿ ಭಾಗಾದೇವಿ ಸಿದ್ದರಾಮ ಅಪ್ಪಾಜಿಯವರು ಯಲ್ಲಾಲಿಂಗ ಮಹಾರಾಜರು ಮುರುಗೇಂದ್ರ ಅಪ್ಪಾಜಿಯವರು ಅವರು ಇಲ್ಲಿ ಕುಂತು ಬಿಟ್ಟಿದಾರ. ಅವರು ಶೈವದೊಳಗಡೆಗೆ ಆಗಿದ್ದೀವಿ. ಅಪ್ಪನ ಆಶೀರ್ವಾದದಿಂದ ನಾವೀಗ ನಮ್ದು ಈಗ ಹೊಸ ಚಾನಲ್ ಇದೆ ಮಾವ. ಚಲೋ ಅದು ಹೊಸ ಚಾನಲ್ ಇದು ಗ್ರಾಮೀಣ ಜನಜೀವನ ಅಂತ ಹೇಳ್ಬಿಟ್ಟು ಹಳ್ಳಿದಾಗ ಜೀವನ ಯಾರ್ಯಾರ ಜೀವನ ಹೆಂಗ್ ಇರ್ತದ ರೈತರದು ಈ ತರ ಗುಡಿ ಗುಂಡಾರಗಳು ಮಠ ಮಂದಿರಗಳ ಬಗ್ಗೆ ಎಲ್ಲಾನು ತಿಳ್ಕೋಬೇಕು ಜನಗಳಿಗೆ ತಿಳಿಸ್ಬೇಕನ್ನೋ ಉದ್ದೇಶದಿಂದ ಮಾಡಕತ್ತೀವಿ. ಅಪ್ಪನ ಆಶೀರ್ವಾದದಿಂದ ನಮ್ದು ನಡ್ಕೊಂಡ್ ಸಾಕು. ಫಸ್ಟ್ ಗೆ ಅಪ್ಪಂದೇ ಮಾಡಿಕೊಂಡು ಹೋಗಮಂತ ಬಂದೇನಿ. ಇದೇ ಫಸ್ಟ್ ವಿಡಿಯೋ ನಿಮ್ದೀಗ. ನಿಮ್ಮ ಆಶೀರ್ವಾದದಿಂದ ಗುರುಗಳ ಆಶೀರ್ವಾದ ದೊಡ್ಡಪ್ಪ ಅವ್ರು ನಮ್ಮಪ್ಪ ಸಿದ್ದರಾಮಪ್ಪ ಇದೆಲ್ಲ ಯಲ್ಲಾಲಿಂಗ ಮಹಾರಾಜರು ಮುರುಗೇಂದ್ರಪ್ಪ ಅವ್ರ ಆಶೀರ್ವಾದ ಸದಾಕಾಲ ದುಡ್ದಂತ ಮನುಷ್ಯನಿಗೆ ಆ ಭಗವಂತ ಯಾವತ್ತು ಯಾರಿಗೆ ಕಮ್ಮಿ ಮಾಡಲ್ಲ. ಚಲೋತನ ನೋಡ್ಕೊಂಡು ಹೋಗ್ತಾರ. ಆಮೇಲೆ ನೀವು ಭಾಗಮ್ಮ ಇವ್ರದ್ದು ಚೌಡೇಶ್ವರಿದ ನೀವು ಕೇಳಿದ್ರಲ್ಲ ನೀವು. ಹೌದಪ್ಪ ಹೌದು. ಚೌಡೇಶ್ವರಿದ ಅಂತಂದ್ರೆ ನಾವೊಂದು 16-15 ವರ್ಷದ ಹುಡುಗರು ಅವಾಗ ನಾವು ಕುರಿ ಕಾಯ್ತಾ ಇದ್ದೀವಿ. ಇದೆಲ್ಲ ಇವತ್ತು ಊರಾಗಿದೆಯಲ್ಲ ಇದೆಲ್ಲ ಕಾಡು. ಅವಾಗ ಇದು ಫಾರೆಸ್ಟಾರ್ ಇದು ಊರು ಇದ್ದಿದ್ದು ಅವಾಗ ಆ ಕಾಲದಾಗ ಹಳೆ ಕಾಲದಾಗ ಇತ್ತಂತೆ. ಯಾರು ನಮ್ಮ ಯಜಮಾನ್ರ ಕಾಲದಲ್ಲಿ ಅಂದ್ರೆ ನಮ್ಮ ತಾತನವ್ರ ಕಾಲದಲ್ಲಿ, ನಮ್ಮ ತಂದೆ ತಾಯಿ ಕಾಲದಲ್ಲೇನು ಅಲ್ಲ, ನಮ್ಮ ತಾತನವ್ರ ಕಾಲದಲ್ಲಿ ಊರಿತ್ತಂತ. ಇದು ಏನೋ ಆ ಕಾಲದಲ್ಲಿ ಊರಿದ್ರೆ ಬಹಳ ದೊಡ್ಡ ಊರಂತಿದ್ದು. ರಾಜರಾಳಿರ ಊರಿದು. ರಾಣಿ ಟಂಗಮ್ಮ ಅಂತಂದೇಳಿ ರಾಜರಾಳಿದಂತ ಊರಿದು. ಇದು ಕೆಂಚನಗುಡ್ಡ ಅಂತ ಕರಿದಿಲ್ಲ ಅವಾಗ, ಕಾಂಚನಗೂಡು. ಇವತ್ತು ಇತಿಹಾಸದಲ್ಲಿ ಇರ್ತಕ್ಕಂಥ ಸಮಿತಿ ಇದು ಕಾಂಚನಗೂಡು. ನಾವು ಕಾಂಚನಗೂಡು ಅಂಬ್ಲಾರ್ದ ಕೆಂಚನಗುಡ್ಡ ಅಂತ ಬಂತಿದ್ದು. ಆಡು ಭಾಷೆ ಹೌದೌದು ಹಂಗ್ ಬಂತಿದ್ದು ಕಾಂಚನಗೂಡು. ಹೇಳ್ಬೇಕಂದ್ರೆ ಬೆಂಗಳೂರು ಹತ್ರ ವಿಜಯನಸಭದಲ್ಲಿ ಅಲ್ಲೆಲ್ಲ ಕೇಳಿದ್ರಿಗಿನಾಗಿ ಕೆಂಚನಗುಡ್ಡ ಅಂತ ಯಾರು ಅನ್ನಲ್ಲ, ಕಾಂಚನಗೂಡು ಅಂದ್ರೇನೆ ಗೊತ್ತಾಗೋದು. ಆ ತರ ಇತ್ತಂತೆ. ಆ ಸಂದರ್ಭದಲ್ಲಿ ಏನಾಯ್ತಂದ್ರೆ ಅವ್ರದೊಂದು ಟೈಮ್ ಹೆಂಗ ಇದೀಗ ಆಚಾರ ಕುಡಿಕೊಂಬಂತ ಗೊತ್ತಿಲ್ಲ. ಏನೋ ಜಂತೆ ಆಗಲಾಸಿ ಇಲ್ಚಿ ತೆಳಗಿಂಗ್ ಉದುರಿ ಬೀಳೋದು. ಏನ್ ಬಿತ್ತಲ್ಲ ಅಂತ ಹಿಂಗ್ ನಾವು ನೋಡಿದಿವಲ್ಲ, ಹಂಗೆ ನಮಗೆ ಹೊಟ್ಟೆ ಊದಿಕೊಳ್ಳೋದು, ಕೈ ಕಾಲು ಇಟ್ಟಿಟ್ಟಾಗೋದು, ಸಾಯೋದು. ಮಾರೋಗ ತರ ಆ ತರ ಇದೀ ಕಾಡ್ಕೊಂಡು ಬಂತು. 700 ಜನ ಬುಡಬುಡಿಕೆಯರ ಮನೆಗಳು, ಕುರುಬರ ಮನೆಗಳು, ದೊರೆಗಳ ಮನೆಗಳು, ಗೌಡ್ರ ಮನೆಗಳು, ರಾಣಿ ಟಂಗ ಮೆಣಮಗಳು, ರಾಜವಾಳಿದಂತ ದೇವಸ್ಥಾನಗಳು, ರಾಣಿ ಟಂಗಮ್ಮ ಭಾರಿ ಹೆಚ್ಚಿಗಾಗಿ ಪವರ್ಫುಲ್ ಹೆಣ್ಮಗಳೇನೆ ನಮ್ಮ ಊರು ಆಳಿರೋದ ಎಮ್ಮನು. ಊರು ಸುತ್ತ ಕೋಟೆಗೋಡೆನು ಎಲ್ಲ ನಡ್ಕೊಂಡು ಬಂತು. ಈ ತರ ಹಿಂಗ್ ಪ್ರಾಬ್ಲಮ್ ಆದ ತಕ್ಷಣಕ್ಕೆ ಬಹಳ ಜನ ಸಹಾಯಕ್ಕೆ ಹಚ್ಚಿದ್ರು. ಅಂದಾಜು ಎಷ್ಟು ವರ್ಷದಿಂದ ಇರ್ಬೋದು ಅಂದ್ರೆ 100 ವರ್ಷ ಮೇಲೆ, 100-120 ವರ್ಷದ ಮೇಲ್ಗಡೆಗೆ. ನಿಮ್ ತಂದಿ ಕಾಲಕ್ಕಿಂತ ನಮ್ಮ ತಾತನ ಕಾಲದಲ್ಲಿ ನೋಡಿದಾರ ಅಂತ ಇಲ್ಲಿ ಅವರು ಜೀವನ ಮಾಡಿದಾರಂತೆ. ಅವ್ರು ಇದೇ ಊರು ಹಳ್ಳಿ. ಹೌದೌದು ನಮ್ಮ ತಾತನ ಕಾಲದಲ್ಲಿ ಅವರು ಹೇಳಿದಾರೆ, ನಮಗ್ ಗೊತ್ತು ಅಲ್ಲೇ ಇತಿಹಾಸ ನಮಗ್ ಗೊತ್ತು ಅಂತ ಹೇಳ್ತಾ ಇದಾರ. ಅವ್ರು ಹೇಳಿದ್ರು ನಮಗೆ ಸಣ್ಣ ಹುಡುಗರು ಇರುವಾಗ ಹೇಳ್ತಾ ಇದ್ರಲ್ಲ. ಅವಾಗ ತಿರುಗಿ ಆ ತರ ಪ್ರಾಬ್ಲಮ್ ಆದ ತಕ್ಷಣಕ್ಕೆ ಎಲ್ಲಾರು ಊರ್ ಬಿಟ್ಟು ಅಲ್ಲಿಗೆ ಹೋಗಿ ಬೇರೆ ಊರ್ ಮಾಡ್ಕೊಂಡು. ಅಂದ್ರೆ ಈಗ ಅಲ್ಲಿ ಹಳೆ ಊರ ಹೊಸ ಊರ ಅದು ಅಂದ್ರೆ ಹೊಸ ಊರು ಅನ್ನೋದೀಗ ಅದು ಶ್ರೇಷ್ಠವಾದ ಊರು ಅಂದ್ರೆ ಇದೇ ಊರೇ, ಹಳೆ ಕಾಲದೂರು. ಆಮ್ಯಾಗ ಏನ್ ಮಾಡಿದ್ರು ಇದೆಲ್ಲ ಬೀಳಾಯ್ತಲ್ಲ, ಇದು ಮನೆಗಳೆಲ್ಲ ಇದೆಲ್ಲ ಕಿತ್ಕೊಂಡು ಹೋಗ್ಬಿಟ್ರು. ರಾಜರದು ಅಲ್ಲಿಗೆ ಇದಾಗಿ ಬಿಡ್ತಿ. ರಾಜರದು ರಾಣಿ ಟಂಗಮ್ಮ ಅಂತಂದೇಳಿ 12,000 ದೊಂಡನ ಓಡಿಸ್ಕೊಂಡು ಹೊಂಟಿದ್ಲಂತ ಎಮ್ಮನು. ಅಂದ್ರೆ ಏಷ್ಯ ರೂಪ ಹಾಕಿದಾಳ, ಹೆಣ್ಮಗಳ ತರ ಹೋಗಿಲ್ಲ ಎಮ್ಮನು, ಏಷ್ಯ ರೂಪ ಹಾಕಿದಾಳ ಎಮ್ಮನು. ಕತ್ತಿ ಕೂಡ ಶಂಬಾರಕ ಇದು ಮಾಡಿದಾಳಲ್ಲ. 12,000 ಜನ ದೊಂಡತ್ತು ಓಡ್ತಿದ್ರಂತೆ. ಓಡ್ತಾ ಇರುವಾಗ ಈ ಅಮ್ಮನಿಗೆ ಬಹಳ ಖುಷಿ ಆಗಿಬಿಡ್ತಂತೆ. ನನ್ನಂತ ಹೆಂಗ್ ಸುಕ್ಕುಂತು ಒಂದು 12,000 ಜನನ ನಾನು ಓಡಿಸಿಬಿಟ್ನಲ್ಲ ಅಂತ ನಕ್ಕು, ನಾನು ಎದೆ ಅಲ್ಲಲ್ಲೋ ನನ್ನ ಎಕ್ಕೆಕಾಯಿ ಅಂತಂದೇಳಿ ಸ್ವಲ್ಪ ತನ್ನ ನಿಜ ರೂಪದ ಆಕಾರ ತೋರಿಸ್ಬಿಟ್ಲ ಆ ದೇವಿ. ಅವ್ರೇನ್ ಮಾಡಿಬಿಟ್ರು, ನಾವೊಂದು ಹೆಣ್ಣಿಗೆ ಎದ್ರಿಕೊಂಡು ಓಡಿ ಹೋಗ್ತಾ ಇದೀವಲ್ಲ, ನಾವೊಂದು ಗಂಡಸ ಅಂತಾರೆ ನಮ್ಮನಂತಂದೆ ಮರಳಿ ಬಂದು ಆ ಅಮ್ಮನ ಶಂಬೋರ ಮಾಡಿಬಿಟ್ರು. ಅವರು ಮಾಡಿದ ತಕ್ಷಣಕ್ಕೆ ಆ ಅಮ್ಮಂದು ಅಲ್ಲಿಗೆ ಅಳದ ಬಿಡಿತು. ಇನ್ನ ಊರ್ ಕೇಳೋರು ಯಾರು ಇಲ್ದಂಗ ಆಯ್ತು. ಇವ್ರೇನ್ ಮಾಡಿದ್ರು, ಇದು ಕಿತ್ಕೊಂಡು ಅಲ್ಲಿಗೆ ಹೋಗ್ಬಿಟ್ರು. ಈಗ ಊರಾದ್ರೆ ಅಲ್ಲಿಗೆ ಹೋಗ್ಬಿಟ್ರು. ಅಲ್ಲಿಗೆ ಹೋದ ತಕ್ಷಣಕ್ಕೆ ಇದೇನಾಯ್ತು, ಒಂದು ಬೀಳಾಯ್ತು, ಕಾಡಾಯ್ತು, ಗಿಡಗಾಡಾಯ್ತು. ಅವಾಗ ಗೌರ್ಮೆಂಟ್ನವ್ರದ್ದು ಕಣ್ಣು ಬಿದ್ದು ಏನು ಮಾಡಿಬಿಟ್ರು, ಫಾರೆಸ್ಟಾರ್ ಮಾಡಿಬಿಟ್ರು. ಇದ್ರ
ಫಾರೆಸ್ಟಾರ್ ಮಾಡಿಬಿಟ್ರು. ಫಾರೆಸ್ಟ್ ಆಗೋಯ್ತು. ಫಾರೆಸ್ಟಾರ್ ಅಂದ್ರೆ ಬಹಳ ವರ್ಷದ ಮ್ಯಾಗ ಆಯ್ತು ಫಾರೆಸ್ಟಾರ್. ಇದು ನಮ್ ನೆನಪಿಗೆ ಫಾರೆಸ್ಟಾರ್ ಆಯ್ತು. ಇದು ನಾವೊಂದು 15 ವರ್ಷದ ಹುಡುಗರು ಫಾರೆಸ್ಟಾರ್ ಆಯ್ತು. ಅವಾಗ ನಾವೇನ್ ಮಾಡ್ತಿದ್ವಿ, ಊರಲ್ಲಿ ಸ್ವಲ್ಪ ಸೆಕೆ ಹೆಚ್ಚು, ಆಮೇಲೆ ಚುಕ್ಕಾಡಿದ್ದು ಜಾಸ್ತಿ. ನಾವು ಆಡುಗಳು ಹಾಕೊಂಡು ಈ ಕಡೆಗೆ ಗುಡ್ಡದಾಗ ಹೌದು ಗುಡ್ಡದಾಗ ಕಾಲ ಕಳ್ಯಾಕ ಹಚ್ಚಿದೀವಿ. ನಾವು ಗುಡ್ಡದಾಗ ಕಾಲ ಕಳ್ಯಾಕ ಹಚ್ಚಿದ ತಕ್ಷಣಕ್ಕ ಏನ್ ಕರೆಂಟ್ ಇಲ್ಲ, ಲೈಟ್ ಇಲ್ಲ, ಏನೇನೇನೇನು ಕೇಳಬೇಡ ಸಾಲು ಅಂತ ಸಂದರ್ಭ. ಸ್ವಲ್ಪ ಜಾಸ್ತಿ ಸ್ವಲ್ಪ ಅನುಕೂಲ ಕಮ್ಮಿ ಕಾಣಿಸ್ತಿತ್ತು. ಅದ್ರಕ್ಕೋಸ್ಕರಾಗಿ ಅಲ್ಲಿ ಆಗಿಬಿಟ್ರೆ ನನಗೆ ಸ್ವಲ್ಪ ರೋಡ್ನ ಪಕ್ಕದಾಗ ಆಗುತ್ತ ಚೌಡೇಶ್ವರಿ ಗುಡಿ ಹತ್ರ. ಅಂದ್ರೆ ಇದು ಹಳಿ ಊರು ಇದ್ದದ್ದು ಈಗ ಇಲ್ಲಿ ಹಳಿ ಊರಾಗ ಬಂದು ಕುರಿಗಳನ್ನ ನಾವು ಕುರಿಗಳು ಇದು ಮಾಡ್ಕೊಂಡು ಜೀವನ ಮಾಡಕ್ ಹಚ್ಚಿದೀವಿ. ನಾವು ಒಂದು 5-6 ಜನನು ಮನೆ ಅಲ್ಲೇ ಇದ್ದವನು ಊರಾಗಿದ್ದು, ಮನೆ ಊರಾಗಿದ್ದು. ಇಲ್ಲಿ ಏನಿಲ್ಲ ಸುಮ್ನೆ ಕುರಿ ಹತ್ರ ಅಷ್ಟೇ ನಾವು ಕಾಲ ಕಳಿತಿದ್ವಿ. ಹೋಗೋದು, ಊರಾಕ್ ಹೋಗೋದು, ಊಟ ಮಾಡ್ಕೊಂಡ್ ಬರೋದು, ಜೀವದಾಂತ ಹತ್ರ ಇರೋದು, ಮೇಯಿಸೋದು, ಹಗಲೆಲ್ಲ ಮೇಯಿಸೋದು, ರಾತ್ರಿ ಮರಿ ಕುಡಿಸೋದು, ಹೊಟ್ಟೆಗ ಹಾಕೋದು, ಯಾವುದೋ ಒಂದು ಪ್ರಾಣಿ ಬರೋದು, ಏನೋ ಒಂದು ಮರಿ ನೋತ್ಕೊಂಡು ಹೋಗೋದು, ಆಡ್ ನೋತ್ಕೊಂಡು ಹೋಗೋದು, ಈ ತರ ಮಾಡ್ತಾ ಇತ್ತು. ನಾವು ಬಹಳ ಹಿಂದಕ್ಕೆ ಆಗಿಬಿಟ್ಟಿವಲ್ಲ ಅಂತಂದೇಳಿ ಇವಾಗ ಸೌಡೇಶ್ವರಿ ಇರೋ ಜಾಗ ಹೋದಾಗ ಅವಾಗ ಸೌಡೇಶ್ವರಿ ಇಲ್ಲ, ಅವಾಗ ಇದ್ದಿದ್ದಲ್ಲ. ಆ ಕಾಲದಲ್ಲಿ ಎದೆಳ ಗುಡಿಪಡಿ ಎಲ್ಲ ಬಿದ್ದೋಗಿ ರಿಚೇರಿ ಕಂಟೆ ಬೆಳೆದು ಬಿಡ್ತಿ, ಜಾಲಿ ಬೆಳೆದು ಬಿಟ್ಟದೆಲ್ಲ, ಜಾಲೆ ಬೆಳೆದು ಬಿಡ್ತಿ, ಜಾಸ್ತಿ ಬೆಳೆದು. ಅಂದ್ರೆ ನೀವು ಅಲ್ಲಿ ಇದ್ದದ್ದು ಆಳಲ್ಲಿ ಅಂತ ಗೊತ್ತಿತ್ತ ನಿಮ್ಗೆ? ಗೊತ್ತು, ಆಯಮ್ಮ ಅದೇಳ ಅಂತ ಗೊತ್ತಿಲ್ಲ, ಗೊತ್ತಿದ್ದಿಲ್ಲ. ಸುಮ್ಮಟ್ಟಿನಲ್ಲಿ ಜಾಲಿ ಬೆಳೆದತ್ತು. ಸೌಡೇಶ್ವರಿ ಅದೇಳ ಅಂತ ಗೊತ್ತಿಲ್ಲ. ಇವೆಲ್ಲ ಇಟ್ಟಿಟ್ಟು ಬುನಾದಿ ಕಲ್ಲು ಹಂಗೆ ಕಾಣಿಸ್ತಾ ಇದ್ವಲ್ಲ, ಅದೇ ಕಲ್ಲು ಮಣ್ಣು. ಅದೇ ತರ ನಾವು ಹಂಗೆ ಅನ್ಕೊಂಡ್ಬಿಟ್ಟಿದೀವಿ. ನಾವೊಂದು ಬುನಾದಿ ಯಾರ್ದೋ ಮನೆ ಇರ್ಬೋದು, ಆ ಕಾಲ ಕಾಳೆ ಮನೆ ಇರ್ಬೋದು ಅಂತ ನಾವು ಹಂಗ ಅನ್ಕೊಂಡಿದ್ದೀವಿ. ಆಮೇಲೆ ಏನಂದ್ರೆ ಸ್ವಲ್ಪ ಸುತ್ತ ಬುನಾದಿ ತರ ಕಂಡಿತಲ್ಲ, ಅದ್ರಾಗ ಗಿಡ ಬಯಲು ಮಾಡಿ ನಾವು ಒಂದು ಸ್ವಲ್ಪ ದಾರಿಗೆ ಬೇಲಿ ಹಾಕಿದ್ರೆ ಮರಿಗಳು ಅದ್ರಾಗ ಇರ್ತಾವಲ್ಲ ಒಳಗಡೆಗೆ ಅಂತಂದೇಳಿ ನಾವೊಂಥರ ನಾಳೆ ಅಮಾವಾಸ್ಯೆ ಇವತ್ತಿನಂತಲ್ಲಿ ನಿಂತ್ಕೊಂಡು ನಾವೆಲ್ಲ ಸ್ವಲ್ಪ ಕಡ್ದು ಎಲ್ಲ ಬಯಲು ಮಾಡಕ್ ಹಚ್ಚಿದೀವಿ. ನಾವು ಒಬ್ಬರೇ ಜಾಲಿ ಕಡ್ದು ಬಯಲು ಮಾಡಕ್ ಹಚ್ಚಿದೀವಿ. ಕುರಿ ಮರಿಗಳು ಇದ್ರಲ್ಲಿ ಹಾಕನ ಸಾಕು, ಅಲ್ಲಿ ಬೇಡ, ಇಲ್ಲಿಗೆ ತಂದು ಹಾಕನ, ಸ್ವಲ್ಪ ಮೇನ್ ರೋಡ್ ಹತ್ತದಾಗ ಆಗುತ್ತೆ, ಸ್ವಲ್ಪ ಯಾರನ್ನ ಜನ ತಿರುಗಾಡೋದು ನಮಗೊಂದಿಷ್ಟು ವಾತಾವರಣ ಕಾಣಿಸ್ತತೆ, ಅಲ್ಲಂದ್ರೆ ಪೂರ್ತಿ ಹಿಂದಕ್ಕೆ ಆಗುತ್ತೆ ಬೆಟ್ಟದಾಗ ಅಂತಂದೇಳಿ ಇಲ್ಲಿಗೆ ನಾವು ಏರ್ಪಾಟ್ ಮಾಡಿದೀವಿ. ಆಡ್ ಅಲ್ಲಿರ್ತಿತ್ತು, ಕುರಿ ಅಲ್ಲಿರ್ತಿತ್ತು, ಮರಿನ ಇಲ್ಲಿ ಹೊಡ್ಕೊಂಬರ್ತಿದ್ವಿ ಗಿಡಕ್ಕೆ. ಹಗಲಲ್ಲ ಅಲ್ಲಿ ಯಾರು ನೋಡ್ಕೊಂಬಂಗಿಲ್ಲ ಅಂತಂದೇಳಿ ನಮ್ಮನ್ನ ಅವತ್ತು ಆಡ್ನ್ಯಾಗ ಬೇಡ, ಕುರಿಯಾಗ ಬೇಡ, ಮರಿ ಹತ್ರ ಇರೋ ಅಂತಂದೇಳಿ ನಮ್ಮನ್ನ ಮರಿತಾಗ ಬಿಟ್ಟು ಹೋದಾಗ ನಾವೆಲ್ಲ ಕಡ್ದು ಹಸನ ಮಾಡಿದಾಗ ಸ್ವಲ್ಪ ಕಡಿತಾ ಎಮ್ಮಂದು ಸ್ವಲ್ಪ ಮೇಲೆ ತಲೆ ಕಾಣ್ತಿ. ಯಾರ್ದು ಚೌಡೇಶ್ವರಿದು. ಅಂದ್ರೆ ಚೌಡೇಶ್ವರ ನಿಮ್ಗೆ ಗೊತ್ತಿರಲ್ಲ? ನಮಗೇನು ನೋಡ್ರಿ ಅಷ್ಟೇ. ಇಲ್ಲ ನಮಗೇನು ಗೊತ್ತಿಲ್ಲ ಅಸಲ್ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಅಲ್ಲಿ ಒಂದು ಹಿರಿಯರ ಸಮೇತ ಹೇಳಿಲ್ಲ ನಮಗೆ ಚೌಡೇಶ್ವರಿ ಇಲ್ಲಿ ಇದಾಳ ಅಂತ, ನಮ್ಗೆ ಯಾರು ಹೇಳಿಲ್ಲ. ಹಸ ಮಾಡಿದ್ರು ಕುರಿ ಮರಿಗಳು ಹಾಕದಕ್ಕೆ. ಅವಾಗ ತಿರುಗಿ ನಾವೆಲ್ಲ ಹಸನ ಮಾಡ್ಕೊಂತ ಹೋದಿವಲ್ಲ, ಬಂಡೆ ಎಲ್ಲ ಹಿಂಗಳೆ ಬಿದ್ದಿದ್ವು ಒಳಗಡೆ. ಅಯ್ಯಮ್ಮ ತೆಗ್ಗಿನಾಗಿದೆ ತೆಳಗ, ತೆಗ್ಗಿನಾಗಿದೆ ತೆಳಗ. ಅವಾಗ ಬಂಡೆ ಎಲ್ಲ ಹಿಂಗಳೆ ಬಿದ್ದಿತ್ತು. ಆದ್ರೆ ಯಾವ್ದ್ರ ಪಾಡಿಗೆ ಅದಕ್ಕೆ ಬಂಡೆ ಆ ಕಡೆ ಸೈಡೇ ಇತ್ತು ಹೊರ್ತು ಅಯ್ಯಮ್ಮ ತಲೆ ಮ್ಯಾಗ ಯಾವ್ದು ಬಂಡೆ ಬಿದ್ದಿದ್ದಿಲ್ಲ. ಅವಾಗ ನಾವೆಲ್ಲ ಕಡಿದೀವಿ. ಒಂದು ಅಂಬ್ರೆ ಗಿಡ, ಆ ಅಮ್ಮನ ಬೆನ್ನಿಂದ ಒಂದು ಅಂಬ್ರೆ ಗಿಡ ಬೆಳೆದಿತ್ತು. ಅದೆಲ್ಲ ತಲೆ ತುಂಬಾ ಹೂವು ಹಳ್ಳಿ ಬಿಟ್ಟಿತ್ತು ಗಿಡ. ನೋಡಿದೀವಿ ಎಲ್ಲ ಬಯಲು ಮಾಡಿ ಮುಳ್ಳೆಲ್ಲ ಎತ್ತಿ ಹಾಕಿ ಹಸನ ಮಾಡಿ ನೋಡಿದೀವಿ ನಾವು. ನೋಡಿದ ತಕ್ಷಣಕ್ಕೆ ದೇವಿ ನಿಜ ರೂಪದಲ್ಲಿ ಹೆಂಗ್ ನಿಂತಾಳ ಅಯ್ಯಮ್ಮ ಹಂಗೆ ನಿಂತಾಳ. ಗುಡಿ ಎಲ್ಲ ಬಿದ್ದೋದ್ರ ಸಮೇತ ಯಾವ ಕಾಲದಾಗ ಬಿದ್ದೋಗಿತ್ತೋ ಗುಡಿ ಗೊತ್ತಿಲ್ಲ. ಈ ಗುಡಿ ಆಗಿದಲ್ಲ ಅವಾಗ ಏನ್ ಯಾವತ್ತಿದ್ದಿಲ್ಲ, ಏನು ಇಲ್ಲ, ಮುಳ್ಳು ಕಂಟೆ ಅಂತ ಹೇಳದ್ನಲ್ಲ ನಾನು. ಹಿಂದಗಡೆ ಗುಡಿ ಕಡೆ ಅವಾಗ ತಿರುಗಿ ನಾವು ಎಲ್ಲ ಹಸನ ಮಾಡಿ ನೋಡಿದ್ರೆ ಏನು ಒಂದು ಪ್ರಾಬ್ಲಮ್, ಸ್ವಲ್ಪ ಎಲ್ಲೇನೋ ಒಂದು ಗುಡಿ ಕತ್ತಿರ ಬಂಡಿಗಳು ಹಾಕಿರೋದು ಆ ಕಾಲದಾಗ ಅವ್ರು ಹಾಕಿ ಗುಡಿ ಮಾಡಿರ್ತಕ್ಕದ್ದು ಬಿದ್ದು ಬಂಡಿಗಳು ಸಮೇತ ಸೈಡ್ ಆಗಿ ಹೊರ್ತ ಅಯ್ಯಮ್ಮನ ಮೇಲೆ ಟಚ್ ಆಗಿಲ್ಲ. ಏನು ಒಟ್ಟು ಮುಖ ಆಗಿಲ್ಲ. ನೋಡಿದೀವಿ ನಾವು, ಬಾಬಾ ಶಾಂಭವಿ ಎಂತಲ್ಲಿ ನಿಂತ್ಕೊಂಡ್ಬಿಟ್ಟಿದೀಯಲ್ಲಮ್ಮ ನೀನು, ಯಾರಿಗೆ ಕಾಣ್ಲಂಗಾಗಿಲ್ಲ ನೀನು ಅಂತೇಳಿ ಅವಾಗೆಲ್ಲ ಬೇಲಿ ಹಸನ ಮಾಡಿದ ಮ್ಯಾಗ ಇದು ಹಿಂದ್ ಇರ್ತಕ್ಕದಂತ ಗಿಡ ಅಂಬ್ರೆ ಗಿಡನ ಅದ್ರನ್ನ ಅಷ್ಟು ಹಿಂಗ್ ಪಂಗಲ್ ಆಗೋಗಿತ್ತಲ್ಲ, ಅದು ಪಂಗಲ್ ಆಗಿದ್ದು ಹಿಂಗ ಸೂಡ್ ಕಟ್ಟಿ ಅಯ್ಯಮ್ಮನ ತಲೆ ಮ್ಯಾಗ ನೆರಳು ಮಾಡಿದ್ವಿ. ಅವತ್ತಿನ ಕೆಲಸ ಅಷ್ಟು ಮಾಡಿ ನಿಂದಿರ್ಸಿಬಿಟ್ವಿ. ಮತ್ತೆ ಬೇಗನಾಗ ಕುರಿ ಬಂದು ಮರಿ ಹೊಡ್ಕೊಂಡು ಹೋದ್ವಿ, ಕುಡಿಸಿದ್ವಿ, ಅಟ್ಟಾಗ ಹಾಕಿದ್ವಿ, ಮನೆಗೆ ಹೋದ್ವಿ, ಊಟ ಮಾಡ್ಕೊಂಡು ಇಬ್ಬರು ಜೋಡಿ ಬರ್ತಿದ್ವಿ. ನಾನು ನಮ್ಮ ದೋಸ್ತ ಇಬ್ಬರು, ಈರಪ್ಪ ಅಂತ ನಮ್ಮ ದೋಸ್ತ ಬರ್ತಾ ಇದ್ವಿ. ಬರುವಾಗ ನಾನು ಸ್ವಲ್ಪ ಬರೋ ದಾರಿಯಲ್ಲಿ ಹೇಳಿದ ನಮ್ಮ ಮಾತು ನೋಡಿ ನೆನಪಾಯ್ತಲ್ಲ ನನಗೆ. ನಾನು ಹೇಳಿದ ನಮ್ಮ ಮಾತು ಅವಾಗ ಇಷ್ಟೇ ದಾರಿ, ಹೆಚ್ಚಿಗಿಲ್ಲ. ನಾನೇನು ಹೇಳಿದೆ, ಅಣ್ಣ ಇರಪ್ಪಣ್ಣ ಹೆಂಗಂಡ್ರ ತಿಂಗ ನಾನು ಅಲ್ಲಿ ಮರಿ ಹಾಕನಂತ ಬಯಲು ಮಾಡಿದೆ,
ಒಳಗಡೆಗೆ ದೇವಿನೂ ಒಯ್ದಾಳಣ್ಣ. ಆ ಕಾಲದಾಗ ಗುಡಿ ಇದೆ. ಆ ಅಮ್ಮ ಏನಾಗಿಲ್ಲ, ಬಂಡಿಗಳು ಬಿದ್ರ ಸಮೇತ ಏನಾಗಿಲ್ಲ. ಹೆಂಗ ನಿಂತ ಹೆಣ್ಮಗಳು ಹಂಗೆ ನಿಂತು ಬಿಟ್ಟಾಳ ರಿಜಾರಿಯಾಗ. ನಾನು ಕಡ್ದು ಎಲ್ಲ ಆಸನ ಮಾಡಿದೆ. ಎಲ್ಲಿ ಅಂದ, ಬಾ ಇಲ್ಲಿ ತೋರಿಸ್ನಂತಂದೇಳಿ ಕೆಳಗಡೆ ನಿಂತು ಬ್ಯಾಟ್ರಿ ಬಿಟ್ಟಿವಿ. ಹಿಂಗ ಕತ್ಲಿತ್ತು, ಮತ್ತೆ ಕರೆಂಟ್ ಇಲ್ಲ ಅವಾಗ ತಿರುಗಿ ಬ್ಯಾಟ್ರಿ ಬಿಡಂತಡ ನೋಡಿದ್ರೆ ದೇವಿ ಮೈ ಮೇಲೆ ಚೋಳು ತಿರುಗಾಡ್ತತಿ, ಕೆಂಪು ಚೋಳು. ಅಂದ್ರೆ ನೀವು ಕಡ್ದ ಅದು ಅಸಮಾನ ಟೈಮ್ನಾಗ ಏನಿಲ್ಲ, ಯಾವ್ದು ಏನೊಂದು ಚೋಳು ಪಾಳು ಏನೇನೇನೇನು ಕೇಳಬೇಡ. ಬ್ಯಾಟ್ರಿ ಹಾಕಿ ನೋಡಿದಾಗ ಚೇಳ ಕಾಣ. ಬ್ಯಾಟ್ರಿ ಅವ ಮತ್ತೆ ಕುರಿಯಾಕಂತಂದೆ ಲೈಟ್ ಕಮ್ಮಿ ದೊಡ್ಡ ದೊಡ್ಡ ಬ್ಯಾಟ್ರಿಗಳು ಇರ್ತದ್ವು. ನಮ್ಮ 3 ಸಲಿನೂ 4 ಸಲಿನೂ ಬ್ಯಾಟ್ರಿ ಇರ್ತದ್ವಲ್ಲ. ಆ ಬ್ಯಾಟ್ರಿ ಬಿಟ್ಟು ನೋಡಿದಾಗ ಬರೀ ಮೇಲೆ ಕೆಂಪು ಚೋಳು ಏರ್ತಿತ್ತು, ಮೈ ತುಂಬ ಇತ್ತು ಚೋಳು. ನೋಡೋಣ ಅಂದೆ, ಅಬ್ಬಾಬಾಬ ಏನು ಎಷ್ಟೊಂದು ಚೋಳು ಏರ್ಬಿಟ್ಟತ್ತಲ್ಲ, ಯಾರಿಗಮ್ಮ ಗೊತ್ತಾ ನಿನಗೆ ಅಂದೆ. ಇಲ್ಲಣ್ಣ ಗೊತ್ತಿಲ್ಲ ನನಗೆ ಅಂದೆ ನಾನು. ಹೌದಾ, ಮತ್ತೆ ಹೆಂಗ್ ಇದು ಮಾಡಿದೆ ಅಂದ. ಏಣ ಇವತ್ತು ಮರಿತ ಹಾಕಿದ್ವಲ್ಲ, ಸ್ವಲ್ಪ ಬೇಲಿ ಕಡ್ದು ಮರಿ ಹಾಕನ್ ಒಳಗಡೆಗೆ. ಸುತ್ತ ಕಲ್ಲು ಕಟ್ಟಡ ಐತೆ, ಒಳಗಡೆಗೆ ಆದ್ರೆ ಮರಿ ಇರ್ತತ್ತ, ನೆರಳು ಸಮೇತ ಹತ್ತಿಂದ ರಿಜರಿ ಐತಲ್ಲ ಅಂತ ಮಾಡಿದೆ ನಾನು ಅಂತಂತಂದೆ. ಬೇಸಾಯ್ತು ಬಿಡಪ್ಪ, ದೇವಿ ಹೊರಗಡೆ ಬಂದಾಳ ಎಮ್ಮನು, ಯಾರೋ ಏನ್ ಕತೆ ಬಿಡಪ್ಪ ಅಂತ ನಮಸ್ಕಾರ ಮಾಡ್ಕೊಂಡು ಹೋಗಿ ಅಲ್ಲಿ ಮಕ್ಕೊಂಬಿಟ್ಟಿವಿ ನಾವು. ಮತ್ತೆ ಎಲ್ಲಿ ನಮ್ಮ ಕುರಿಯಲ್ಲಿ ಮಕ್ಕೊಂಬಿಟ್ಟಿವಿ. 3 ಗಂಟೆಗೆ ಒಂದ್ಸಲ ಬಂದ್ಲ ಎಮ್ಮನು ಹೆಂಗ ಕನಸಲ್ಲಿ ದೇವಿ. ನಾನು ಮಲಗಿದ್ದೆ, ನಾನು ಮಲಗಿದಾಗ ಬಂದ್ಲು ದೇವಿ. ಬಂದು ಏನಂದ್ಲು, ಅಲ್ಲಪ್ಪ ಎದ್ದೇಳಪ್ಪ, ನಮಗೆ ಸ್ವಲ್ಪ ಅಂದ್ರ ಮಟ್ಟೆ ಹಾಕಪ್ಪ, ಎದ್ದೇಳಪ್ಪ, ಬಿಸಿಲಾಗ ಆಗ್ಬಿಡ್ತೀನಿ ತಿಂಗಳು, ಅಂದ್ರ ಮಟ್ಟೆ ಹಾಕಪ್ಪ ಅಂತ ಹೇಳಿದ್ಲು. ಆಯ್ತಮ್ಮ ಬಂದು ಹೋಗು, ಆಯ್ತು ಬಂದು ಹೋಗು. ಮತ್ತೆ ಮಲಿಕೊಂಡೆ ನಾನು. ಮತ್ತೆ ಒಂದ್ಸಲ ಬಂದ್ಲು, ಮತ್ತೆ ಒಂದ್ಸಲ ಬಂದು ಅಲ್ಲಪ್ಪ ಮತ್ತೆ ಬಂದ ಅಂದ್ರ ಮಟ್ಟೆ ಹಾಕ್ತು ಅಂದ್ರಲ್ಲಪ್ಪ. ಮತ್ತೆ ಬಂದ್ಲು. ಅವಾಗೂ ಆಯ್ತು ಬಂದು ಹೋಗಮ್ಮ ಅಂದ್ವಿ. ಹೋಗ್ಲಲ್ಲ. 3ನೇ ಸಲ ನಾನು ಮಲಗಿದಾತ್ನ ಕೈ ಹಿಡ್ದು ಎಬಿಸಿ ಕುಂದಿರ್ಸಿದ್ಲು ಅಯ್ಯಮ್ಮ. 3ನೇ ಸಲಕ್ಕ ಎಬಿಸಿ ಕುಂದಿರ್ಸಿದ್ಲು. ಎಬಿಸಿ ಕುಂದಿರ್ಸಿ ಏನ್ ಹೇಳಿದ್ಲು, ಅಲ್ಲಪ್ಪ ಬಾಯಪ್ಪ ಬಂದ ಹಾಕ್ಬಾಯಪ್ಪ, ಮತ್ತೆ ನೀನು ಅಂದ್ರ ಮಟ್ಟ ಹಾಕ್ಬಾಪ ನೀನು ಅಂದ್ಲು. ಆಯ್ತಮ್ಮ ಇವಾಗ ಬಂದ್ವಿ, ನೀನು ಯಾರಮ್ಮ ಅಂದೆ ನಾನು. ನಾನಪ್ಪ ಚೌಡೇಶ್ವರಿ ಅಂತ, ನಾನು ಹಳೆ ಕಾಲದಾಗಲಷ್ಟು ನಾನು ಅಲ್ಲೇ ಇದ್ದೀನಪ್ಪ. ನಾನು ಈ ಕಾಲಲ್ಲ, ಹಳೆ ಕಾಲದಾಗಲಷ್ಟು ನಾನು ಅಲ್ಲೇ ಇದ್ದೀನಿ. ಅವ ಸ್ವಲ್ಪ ಬಾಪ ಬಂದು ಹಾಕ್ಬರ್ರಿಯಪ್ಪ, ಮತ್ತೆ ಅಂದ್ರೆ ಹಾಕ್ಬರ್ರಿ ಅಂದ್ಲು. ಅವಾಗ ಆಯ್ತಮ್ಮ ನೀನು ಹೋಗಿ, ನಾವು ಬರ್ತು ಹೋಗಿ, ನೀನು ಗುಡಿಗೆ ಹೋಗಿ, ನಾನು ಬರ್ತೀನಿ ಹೋಗ ಅಂತಂದೇಳಿ ಆ ತಾಯಿನ ಗುಡಿ ಕಳಿಸಿದ್ವಿ ನಾವು. ಕಳಿಸಿ ಬಗಲಾಗಿರೋ ಮನುಷ್ಯನ ಎಬ್ಬಿಸ್ದೆ ನಾನು. ಎದ್ದೇಳ ಇರಪ್ಪಣ, ಎದ್ದೇಳ ಅಂತಂದೇಳಿ. ಅವ ತಿರುಗಿ ಎದ್ರು ಅವರು. ಏನಂದ್ರು, ಏನಂಬದೇನಿಲ್ಲ ನೋಡಪ್ಪ, ಈ ಥರ ದೇವಿ ಶಾಂಭವಿ ನಾನು ಇವತ್ತು ಇದು ಮಾಡಿದ್ನಲ್ಲ, ಅಯ್ಯಮ್ಮ ಚೌಡೇಶ್ವರಿ ಅಂತ ಅಯ್ಯಮ್ಮನು, ನಮಗೊಂದು 4 ಮಟ್ಟೆ ಹಾಕಿ ನೆರಳು ಮಾಡ್ಬಾಪ ಅಂತಂದೇಳಿ ಕರ್ಯಾಕತ್ತಾಳ ಅಯ್ಯಮ್ಮನು. ಮತ್ತೆ ಹೋಗನ್ ಬಾಣ, ಹೋಗಿ ಒಂದ್ರಷ್ಟು ತೆಂಗಿನ ಮಟ್ಟೆ ಕಡ್ಕೊಂಬಂದು ಹಾಕ್ಬಿಡೋಣ ಬಾ ಅಂತ. ಆಯ್ತು. ಅವ ತಿರುಗಿ ಹೋಗಿ ಬೇರೆ ಗಿಡದಲ್ಲಿ ಏರಿ ಒಂದ್ರಷ್ಟು ತೆಂಗಿನ ಮಟ್ಟೆ, ಒಂದ್ರಷ್ಟು ಕಟ್ಟಿಗೆ, ಎಲ್ಲ ಒಂದೊಂದು 4 ಕಟ್ಟಿಗೆ ಉಣಿದೀವಿ. ಮೇಲೆ ಅಂದ್ರ ಮಟ್ಟೆ ಕಟ್ಟಿದೀವಿ, ಅವು ಕಟ್ಟಿಗೆಗಳು ಕಟ್ಟಿದೀವಿ. ಅಂದ್ರ ಮಟ್ಟೆ ಹಾಕಿ ನಮ್ದು ಏನಿತ್ತು ಪೂಜೆ ಮಾಡಿಬಿಟ್ಟಿವಿ ನಾವು. ಮಾಮೂಲಿ ಸಿಂಪಲ್ ಆಗಿ ಪೂಜೆ, ಏನು ಉದ್ದಿನ ಕಡ್ಡಿ ಇಲ್ಲ, ಅವಾಗ ಏನೂ ಇಲ್ಲ ನಮ್ಮ ಕೈಯಲ್ಲಿ. ಅಷ್ಟೇ ಕೈ ಮುಗಿದು ಬಿಟ್ಟಿವಿ, ತಾಯಿ ನಿಂದ್ರೋಣಮ್ಮ ಇಷ್ಟು ಮಾಡಿದೀವಿ ನಾವು ಅಂತಂದೇಳಿ. ಆಯ್ತು, ಕೈ ಮುಗಿದು ಬಿಟ್ಟಿವಿ. ಬೆಳಕರ್ತಿ ಒಡ್ರು ಕಲ್ಲು ಹೊಡ್ಯಾಕೆ ಬರ್ತದ್ರು, ಗುಡ್ಡಕ್ಕೆ ಕಲ್ಲು ಹೊಡ್ಯಾಕೆ ಬರ್ತದ್ರು ಒಡ್ರು. ಇದೆಲ್ಲ ಗುಡ್ಡ. ಅವಾಗ ತಿರುಗಿ ತೆಗೆಲ್ಲ ಸೈಕಲ್ಗಳು ಬರ್ತದಿಲ್ಲ. ಅವಾಗ ಸೈಕಲೇ ಗಾಡಿ ಇಲ್ಲ, ಸೈಕಲ್ಗಳು ಇತ್ತಾಗೆಲ್ಲ ಅವರೆಲ್ಲ ಬರ್ತಿದ್ದಿಲ್ಲ. ಅವರು ಅಲ್ಲೇ ನಿಂದ್ರಿಸ್ತಿದ್ರು. ಅವ್ರು ಅಲ್ಲಿ ನಿಂದ್ರಿಸಿ ನೋಡಿ ಏನಂದ್ರು, ಏನಪ್ಪ ಎಲ್ಲಿದ್ದ ತಾಮಂದ್ರಿ ಅಮ್ಮ ನೀವು? ಏನು ದೇವಿನ ಕುಂದಿಸ್ಬಿಟ್ರಿ ಅಲ್ಲೋ, ಎಲ್ಲಿ ತಾಮಂದ್ರಿ? ಇಲ್ಲಣ್ಣ ಇಲ್ಲೇ ಇದ್ಲು ದೇವಿ ಅಯ್ಯಮ್ಮನು, ಅಯ್ಯಮ್ಮ ಇಲ್ಲೇ ಇದ್ಲಣ್ಣ, ಬೇಲಿಯಾಗಿದ್ಲು, ಕಡ್ದೆಲ್ಲ ಆಸನ ಮಾಡಿದ್ವಿ. ಏನು ಮತ್ತೆ ಅಂದ್ರ ಮಟ್ಟೆ ಹಾಕ್ಬಿಟ್ರಿ, ಇವತ್ತೇನು ಬ್ಯಾಟೆ ರೆಡಿಯಾ ಅಂತಂತಂದ್ರು ಅವರು. ಏನಿಲ್ಲ ಬಿಡೋಣ, ನಾವು ಕಡ್ದ ಬೈಲ್ ಮಾಡಿಲ್ಲಲ್ಲ, ಬಂದ್ಲ ಅಯ್ಯಮ್ಮನು, ಅದಕ್ಕಾಗಿ ಒಂದು 4 ಮಟ್ಟೆ ಹಾಕಿ ತಲೆ ಮೇಲೆ ನೆರಳು ಮಾಡಿದೀವಣ್ಣ ಅಂತ. ಆಯ್ತಪ್ಪ ಅಂದ್ರು. ಅದ್ರಾಗ ಬೆಣ್ಮಗಳಿತ್ತು. ಅಯ್ಯಮ್ಮ ಏನಂತು, ಹೋಗಪ್ಪ ರಮೇಶ, ಹೋಗಿ ಊರಾಕ ಹೋಗಿ 1 ರೂಪಾಯಿ ಕುಂಕುಮ ಭಂಡಾರ ಒಂದಿಷ್ಟು ಈ ಬಿತ್ತಿ ತಾಂಬಂದ್ಬಿಡ, ಅಯ್ಯಮ್ಮನ ತೊಳೆದು ಮೈ ತೊಳೆದು ಸೇವೆ ಮಾಡಿಬಿಡೋಣ, ಪೂಜೆ ಮಾಡಿಬಿಡೋಣ ಅಂತ ಹೋಗಿ ತಗೊಂಬಂದ್ವಿ. ಒಂದು ಇಂಥದೊಂದು ನೀರು ಕುಡಿಯಾಕಂತ ಅವ್ರು ಬಿಂದಿಗೆ ತಂದ್ಕೊಂಡಿದ್ರು. ಬಾಪ ಒಳಗೆ ಹೋಗೋಣ, ಒಳಗೆ ಹೋಗಿ ಒಂದು ಬಿಂದಿಗೆ ನೀರು ತುಂಬ್ಕೊಂಬರೋಣ ಬಾ ಅಂದ್ಲು. ಮತ್ತೆ ಇಲ್ಲೆಲ್ಲ ಏನು ನೀರು ಪಾರಿ ಏನು ಸಂಬಂಧ ಇಲ್ಲ. ಅಸಲು ತುಂಗಭದ್ರಾ ನದಿಗೆ ಹೋಗ್ಬೇಕು. ಅವತ್ತಿಗೆ ಅಯ್ಯಮ್ಮನಿಂದ ನಾನೊಂದು 15 ವರ್ಷದ ಹುಡುಗ. 15 ವರ್ಷದ ಇದ್ದೀರ? 15 ವರ್ಷ ಆಯ್ತು. ಅಂದ್ರೆ ಅಂದಾಜು ಎಷ್ಟು ವರ್ಷದಿಂದ ಸ್ಟೋರಿ ಮಾಮೂಲು? ಇವಾಗ ಒಂದು 35 ವರ್ಷ. 35 ವರ್ಷದ 35 ವರ್ಷ ಅಯ್ಯಮ್ಮ ಸ್ಟಾರ್ಟ್ ಆಗಿತ್ತು, ಹೌದಲ್ಲ? ಅವಾಗ ಅಯ್ಯಮ್ಮನ ಕೂಡ ನಾವು ಹೋದ್ವಿ.
ಆ ಎಮ್ಮ ಒಳೆ ದಡಕ್ಕೆ ಹೋದಂಗಲ್ಲ ಏನ್ ಮಾಡಿಬಿಟ್ಲು ಹಂಗ ಬಿಂದಿಗೆ ತಗೊಂಡು ಹಂಗ ನೀರಿನಾಗ ಮುಣಗ ನೀರಿಗನ ಹೋಗ್ಬಿಟ್ಲ ಹಂಗೆ. ನಾವು ಇಲ್ಲೇ ತುಂಬ್ಕೋಬೋದಾಗಿತ್ತು, ಯಾಕ ಒಳಗಡೆಗೆ ಹೋಗಿಲ್ಲ, ಒಳಗಡೆಗೆ ಹೋದ್ಲಲ್ಲ ಎಮ್ಮನು ಯಾಕ ಅಂತ ನಾವು ಯೋಚನೆ ಮಾಡಿದ್ವಿ ನಿಂತ್ಕೊಂಡು. ಹುಡುಗನು ನಾನು ಏನೋ ಅವ್ವ ಹಿಂಗ್ ಹೋಗ್ಬಿಟ್ಲು, ಆ ಅಕ್ಕ ಹಿಂಗ್ ಹೋಗ್ಬಿಟ್ಲು, ಅವಾಗ ಅವು ಆಗಿಲ್ಲ ಅಕ್ಕ ಹಿಂಗ್ ಹೋಗ್ಬಿಟ್ಲಲ್ಲ ಅಂತ ಅನ್ಕೊಂಡು ಆಯ್ತು. ಅಯ್ಯಮ್ಮ ಎಲ್ಲಿಗೆ ಹೋಗಿ ಮುಣಗ ನೀರು ಬರ್ತಾ ಅಲ್ಲಿ ಮುಣಿಗಿದ್ಲು, ಹಂಗ ತಲೆ ಮೇಲೆ ಕೊಡಪಾನ ಇಟ್ಕೊಂಡು ಬಿಂದಿಗೆ ಇಟ್ಕೊಂಡು ಹಂಗೆ ಮುಣಿಗಿ ಹಿಂದಕ್ಕೆ ತಿರುಗಿ ಆಕಾರ ಹೊಡೆದ್ಲು. ನಮಗೆ ಭಯ ಆಯ್ತು, ಸಣ್ಣವ್ರು ನಾವು, ಮತ್ತೆ ಯಮುನ ಯಕ್ಕ ಅಂತಿದ್ದೀವಿ ನಾವು. ಭಯ ಆಗಂತಡ್ ಅವ ತಿರುಗಿ ಏನಿಲ್ಲ ಮುಂದೆ ಆಕಾರ ಹೊಡ್ಕಂತ ಬಂದ್ಬಿಟ್ಲು. ಆ ಯಮ್ಮನಿಂದ ನಾವು ಬಂದ್ಬಿಟ್ವಿ. ಅವ್ರ ಹೆಸರೇನು? ಉದಯ್ ಕುಮಾರಿ ಅಂತ ಯಮ್ಮನ ಹೆಸರು. ಅದೇ ಅಲ್ಲಿ ಗುಡಿ ಹತ್ರ ಇದಾರ ಅವರು. ಆದ್ರೆ ಈಗ ಯಮ್ಮನ ಉದಯ್ ಕುಮಾರ್ ಅಂತ ಯಾರು ಕರೆಯಕಲ್ಲ, ಚೌಡಮ್ಮವ ಅಂತ ಕರೀತಾರೆ. ಆಯ್ತು ಅಯ್ಯಮ್ಮ ಏನೆಲ್ಲ ಬಂದ್ಬಿಟ್ಲು, ಇಲ್ಲಿ ಮೈಯಾಗ ಬಂದ್ಬಿಟ್ಲು, ಎಲ್ಲ ರಿಜೇರಿ ಬೆಳೆದಿತ್ತು ಸುತ್ತಮುತ್ತ. ಈಗ ಪೈಸಿದ್ದಿಲ್ಲ ಜಾಗ, ಸ್ವಲ್ಪ ಒಂದಿಷ್ಟ ಆಗಲ್ಲ ಅಷ್ಟೇ. ಅವರು ಇವರು ದನ ಕಾಯರ್, ಅವರು ಇವರು ಬಂದು ಏನಮ್ಮ ಅಂತ ಏನಿಲ್ಲಪ್ಪ, ನಾನು ಚೌಡೇಶ್ವರ ಅಂತ ಹಳೆ ಕಾಲದಕ್ಕೆ ಇವತ್ತು ಈ ಮಗನ ಕೈ ಮ್ಯಾಗ ನಾನು ಎದ್ದಿದ್ದೀನಿ, ಇಲ್ಲಿದ್ದ ನಾನು ಇಂಪ್ರೂವ್ ಆತ್ನ ಎದ್ದೇಳತ್ ನಾನು ಅಂತಂದು. ಆಯ್ತಮ್ಮ ಅಂತಂದೇಳಿ ಆಯ್ತು. ಅಲ್ಲಿಗೆ ಸಮಾಧಾನ ಆದ್ಲು. ಅಷ್ಟೇ ಇತ್ತು, ಮತ್ತೆ ಅಂದ್ರ ಮಟ್ಟಿ ಹಾಕಿ ಅಷ್ಟೇ ಇದು ಮಾಡಿದ್ವಿ. ಅಷ್ಟಕ್ಕ ಪೂಜೆ ಮಾಡೋದು. ನಾವೇನು ಮಾಡಿಬಿಟ್ಟಿವಿ, ಒಬ್ಬರಲ್ಲ ಇಬ್ರು ಅಂತ ನಾವು ಕುರಿ ಕಾಯರೆಲ್ಲ ಒಂದು 15-16 ಜನ ತೋಟ್ಲಾಗ್ಬಿಟ್ಟು ಎಲ್ಲ ಯುವಕರು ಸಣ್ಣವ್ರು ದೋಸ್ತ. ಹೌದೌದು, ಎಲ್ಲರೂ ಆಗ್ಬಿಟ್ವಿ. ಅವಾಗ ಏನು ಮಾಡಿಬಿಟ್ವಿ, ಲೈಟ್ ಆ ಕಡೆಗೆ ಹೋಗಿತ್ತು, ಕಂಬ ಹಂಗೆ ಹೋಗಿತ್ತು ಹಂಗ. ಅಲ್ಲಿದ್ದ ಯಾವುದೋ ಒಂದು ಪೈಂಟು ವೈರೆ ಮಾಡಿಕೊಂಡು ನಾವು ಕರೆಂಟ್ ಇಲ್ಲಿ ತರ್ತಿದ್ವಿ. ತಗೊಂಬಂದು ಅಗಲಲ್ಲ ಅಂದ್ರೆ ಈಗ ನಾನು ಆಡ್ನಾಕ ಹೋಗ್ಬೇಕು, ನೀವೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು, ಕಳೆಯ ಕೆಲಸಕ್ಕೆ ಅದಕ್ಕೆ ಇದಕ್ಕೆ ಹೋಗ್ಬೇಕು. ಇಲ್ಲದ್ರೆ ನಿಮ್ಮ ಮನೆಗೆಲ್ಲ ಹಿರಿಯರು ಸುಮ್ಮನೆ ಇರಂಗಿಲ್ಲ ಅವ್ರು. ಅದಕ್ಕಾಗಿ ನಾವೇನ್ ಮಾಡ್ಬಿಟ್ವಿ, ಆ ದೇವಿ ನಮ್ಮ ಮೈಯಲ್ಲಿ ಅಷ್ಟು ಶಕ್ತಿ ಕೊಟ್ಟುಬಿಟ್ಲು. ಬೆಳತಕ್ಕನ ರಿಜೇರಿ ಕಡ್ದು ಕುಪ್ಪೆ ಹಾಕ್ಬಿಡೋರು ಎಲ್ಲ ಕಂಟಿ ಎಲ್ಲ. ಹೌದು, ಒಬ್ರು ಲೈಟ್ ಹಿಡ್ಕೊಂಬೋರು ಬೆಳತಕ್ಕನ ಕಡ್ದು ಅದು ಅಷ್ಟು ಈ ಸ್ಕೂಲ್ ಆಗೈತಿ ನೋಡಿ, ಶಾಲೆ ಸ್ಕೂಲ್ ಆಗೈತಿ ನೋಡಿ, ಅದೆಲ್ಲ ಕಾಡು ಕಗ್ಗಲ್ಲು ಹಿಂಗ ತೂರಂಗಿಲ್ಲ. ಒಂದು ದನ ಹೋಗಿ ಹಿಂಗ್ ವಾಪಸ್ ಬರಲ್ಲ. ಕಂಟಿ ಎಲ್ಲ ಜಾಲಿ ಇದ್ದದ್ದು ಎಲ್ಲ ಕಾರೆ ಬೇಲಿ ಜಾಸ್ತಿ ಅದ್ರಾಗ, ಕಾರೆ ಬೇಲಿ ಹೆಚ್ಚು ಅಂತದ್ರಾಗ ನಿಂತು ಕಡ್ದು ಬಿಡ್ತಿದೀವಿ ರಾತ್ರಿ. 16 ಜನ ನಿಂತು ಕಡ್ದು ಬಿಡೋರು. ಯಾರು ಸಾಯೋನು ಕೇಳ್ತಾ ಇದ್ದಿಲ್ಲ ನೋಡಿ, ಯಾರಿಗೆ ಅದು ಕೊಡು ಇದು ಕೊಡು ಅಂತಿದ್ದಿಲ್ಲ ನೋಡಿ. ನಮ್ಮ ವ್ಯವಸ್ಥೆ ನಾವೇ ಮಾಡ್ಕೊಂಡು ಬರ್ತಿದ್ವಿ. ಕೊಡ್ಲೆ ಇರ್ಬೋದು, ಕುಡ್ಗಲ್ ಇರ್ಬೋದು, ಕೊಯ್ತೆ ಇರ್ಬೋದು, ಏನೇ ಇರ್ಬೋದು. ಅಷ್ಟೊತ್ತಿನಾಗ ಬಂದು ಎಲ್ಲಿ ಬೇಕಾದ್ರೆ ಇಲ್ಲಿ ಡ್ಯಾಮೇಜ್ ವೈರೆ ತಗೊಂಬಂದು ಕರೆಂಟ್ನಿಂದ ಕಡ್ದು ಎಲ್ಲವದು ಕುಪ್ಪೆಕ್ಕೆ ಅಂತ ಹೋಗ್ಬಿಡ್ತಿದ್ವಿ. ಅದರಂತೆ ಕಡ್ದು ಎಲ್ಲ ಆಸನ ಮಾಡ್ಕೊಂತ ಬಂದುಬಿಟ್ಟಿವಿ. ಈ ಶಾಂಭವಿ ಹಿಂಗೆ ಮಂಗಳವಾರ ಶುಕ್ರವಾರ ಈ ದೇವಿ ಸ್ಟಾರ್ಟ್ ಮಾಡಿದ್ಲು. ಮೈಯಾಗ ಬರೋದು, ಹೇಳಿ ಕೇಳೋದು, ಒಳ್ಳೇದಾಗೋದು ಭಕ್ತರಿಗೆ. ಅವಾಗ ಊರಾಗ ಹಿರಿಯರಿಗೆ ನಮ್ಮ ಸ್ವಲ್ಪ ಖ್ಯಾಲ ಆಯ್ತು. ಆ ದೇವಿ ವಾರ ಬಂದಿಷ್ಟೆಲ್ಲ ಮೈಯಾಗ ಬಂದಿಷ್ಟೆಲ್ಲ ಹೇಳ್ತದ ಹೇಳಿಕಂತಂದ್ಮೇಲೆ ಒಂದಿಷ್ಟು ಗುಡಿ ಕಟ್ಟಿಬಿಡೋಣ ಅಂತ ಜನರು ಮನುಷ್ಯನಾಗ ಆಗಿ ಗುಡಿ ಸ್ಟಾರ್ಟ್ ಆಯ್ತು. ಗುಡಿ ಕಟ್ಟಡ ಸ್ಟಾರ್ಟ್ ಮಾಡಿದ್ರು. ಹಿರಿಯರು ಎಲ್ಲಾರು ಕೂಡ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಮೇಲೆ ಕತ್ತಿರಿ ಬಂಡೆ ಹಾಕಿ ಗುಡಿ ಮಾಡಿ ಬಿಟ್ಬಿಟ್ರು. ನಾವು ಅವಾಗ ಅಮಾವಾಸ್ಯೆ ಅವಾಗ ಈ ದೇವಿ ಏನ್ ಮಾಡಿದ್ಲು, ಅವತ್ತು ರಾತ್ರಿ ಹೋಗಿ ತರಬೇಕಂತ ಹೇಳಿದ್ಲಲ್ಲ, ತಂದು ಹಾಕ್ರಂದ್ಲಲ್ಲ, ತಿರುಗಿ ಹೇಳಿಕೆಯಾಗಿ ಏನ್ ಮಾಡಿದ್ರು, ಬೆಳಕರದ್ರೊಳಗ ನೀವು ಅಂದ್ರ ಮಟ್ಟ ಮುಗಿಸ್ಬಿಡ್ಬೇಕು, ಅಗಲತ್ತ ಹಾಕಿದ್ರ ನನಗೆ ಸಮಾಧಾನ ಇಲ್ಲ ಅಂತ ಹೇಳ್ಬಿಟ್ಲು ದೇವಿ. ಅಮಾವಾಸ್ಯೆ ಅಗಲಿ ಹಾಕ್ಬಾರ್ದು, ರಾತ್ರಿ ಮುಗಿಸ್ಬಿಡ್ಬೇಕು. ಬೆಳಕರಟಿ ಮುಗಿದ್ರೆ ಹೌದೌದು 10ವರೆಗೆ ಹೋಗ್ಬೇಕು, ಅಂದ್ರ ಹಾಕ್ಬೇಕು ಬೆಳಕರಟಿ. ನನ್ನ ಹತ್ರ ಬರ್ರಿ, ನಮಸ್ಕಾರ ಮಾಡ್ಕೇರಿ, ಕುಂಕುಮ ಇಲ್ಲಿಗೆ ಹಚ್ಚಿಗೇರಿ, ನಿಮ್ಮ ಆಯುಧಗಳು ನೀವು ತಗೊಂಡು ಹೋಗ್ರಿ ಅಡವಿಗೆ. ಎಲ್ಲೇ ಇರ್ಬೋದು ಬಾಳೆದಿಂಡು, ಎಲ್ಲೇ ಇರ್ಬೋದು ತೆಂಗಿನ ಮಟ್ಟೆ, ಎಲ್ಲೇ ಇರ್ಬೋದು ಮಾನೆದೆಲೆ, ಎಲ್ಲೇ ಇರ್ಬೋದು ಚೆಂಡು ಹೂವ, ಇದನ್ನೆಲ್ಲ ನೀವು ತಗೊಂಬರ್ಬೇಕು. ತಗೊಂಬಂದು ನನಗೆ ಬೆಳಕರಿತಟ್ಟಿಗೆ ಹಾಕಿಬಿಡ್ಬೇಕು. ಅಲ್ಲಮ್ಮ ಜನ ನೋಡಿದ್ರೆ ಸುಮ್ಮನೆ ಇರ್ತಾರೆ, ನಮ್ಮ ಜನ ಸುಮ್ಮನೆ ಇರ್ತಾರ, ಮತ್ತೆ ಅವ್ರವ್ರು ಹೊಲಗಳವ್ರು ಬೈತಾರಲ್ಲ, ಮುಂಜಾನೆ ಬಂದು ಬೈದ್ರೆ ಹೆಂಗಂದ್ರೆ ನಿಮ್ಗೆ ಯಾರಿಗೆ ಭೇಟಿ ಆಗಕ್ಕಲ್ಲ ಯಾರವ್ರು. ಒಂದು ದಿವಸ ನೀವು ಅವ್ರ ಕೈಯಾಗ ಸಿಗಾಕಲ್ಲ, ನೀವು ಎಲ್ಲನ ಹೋಯ್ತಾಂಬರ್ರಿ, ಒಂದು ದಿವಸ ನಿಮ್ಮ ಕೈಯಾಗ ಸಿಗಾಕಲ್ಲ, ನೀವು ಅವ್ರ ಕೈಯಾಗ ಸಿಗಲ್ಲ. ನಾನು ಅದಿನ ಹಿಂದ ಅರ್ಥ ಏನನ್ನ ನೀವು ಬರೋ ದಾರಿಯಲ್ಲಿ ಯಾರನ್ನ ನೋಡಿದಾರ ಅಂದ್ರೆ ಅವ್ರು ಉಳಿಯಾಕಲ್ಲ, ದೇವ್ರ ಮೈ ಮೇಲೆ ಉಳಿಯಾಕಲ್ಲ. ಮಾಡ್ರ ಹಾಕ್ರು ನನಗೆ ಆಯ್ತು. ಕಂಟಿನ್ಯೂ ಅಂದ್ರ ಮಟ್ಟ ನಡೆಸ್ಕೊಂಡು ಹೊಂಟಿವಿ ನಾವು.
ಆಮೇಲೆ ಉಚ್ಚಾಯ ತಯಾರು ಮಾಡಿದ್ವಿ. ಉಚ್ಚಾಯ ಎಳ್ಯಾನ ದೇವಿದು ಅಂದ್ರೆ ಬಂಡಿ ಮ್ಯಾಗ ಉಚ್ಚಾಯ ಮಾಡಿದೀವಿ. ತೇರಲ್ಲ, ಬಂಡಿ ಮೇಲೆ, ಅಂದ್ರೆ ಈ ಎತ್ತಿನ ಬಂಡಿ. ಎತ್ತಿನ ಬಂಡಿ ಮೇಲೆ ತಯಾರು ಮಾಡಿದೀವಿ. ಅದೆಲ್ಲ ಅಲಂಕಾರ ಮಾಡಿಬಿಡೋದು. ಆಮ್ಯಾಗ ಎಲ್ಲಾರು ಕಲ್ತು ಎತ್ತಿ ಬಂಡೆಲಿ ಸಿಗಿ ಹಾಕಿ ಉಚ್ಚಾಯ ಅಂತ ಅದು ಒಂದು. ಅವಾಗ ಏನ್ ಮಾಡ್ತಿದ್ವಿ, ಆ ಗುಡಿ ತಕಲಾಸಿ ಅಲ್ಲಿ ಅದ್ರ ಬಸವಣ್ಣ ಇದಾನ ಅಲ್ಲಿಗೆ ಹೇಳ್ತಿದ್ವಿ. ತೇರು ಎಳೆಯ ಟೈಮ್ ಉತ್ಸವ ಮಾಡಿರೋ ಅವಾಗೇನು ಗುಡಿ ಕಟ್ಟಡ ಆಗಿತ್ತ? ಆಗಿತ್ತು. ಈಗ ಏನಾದ್ರ ಕಟ್ಟಡ ಅದೇ ಕಟ್ಟಡ ಇತ್ತು. ಅದೇ ಕಟ್ಟಡ, ಅದೇನೆ ಗೋಪುರ ಇದ್ದಿಲ್ಲ ಅವಾಗ. ಇವಾಗ ಹಿರಿಯರು ಈಗೊಂದು 5-6 ವರ್ಷ 8-10 ವರ್ಷದ ಕೆಳಗಡೆ ಹಿರಿಯರು ಕೂಡಿಕೊಂಡು ಈ ದೇವಿದು ಗೋಪುರ ಮಾಡಿಬಿಡೋಣ ಅಂತ ಒಂದು ನಿರ್ಧಾರ ಮಾಡಿ ಗೋಪುರ ಮಾಡಿಸಿದ್ರು. ಹೌದಲ್ಲ? ಅವಾಗ ಏನಿಲ್ಲ, ಸುಮ್ಮನೆ ಸಾಪು ಕತ್ರ ಬಂಡಿ ಹಾಕಿ ಅಲ್ಲಿಗೆ ಕೈ ಬಿಟ್ಟು ಬಂಡಿ ತರ ಮಾಡಿ. ಹೌದಲ್ಲ? ನಾವು ಏನ್ ಮಾಡ್ತಿದ್ವಿ, ಮತ್ತೆ ಬೇಲಿ ಸಣ್ಣ ಪುಟ್ಟ ಕಡಿಯಾಕ ಅದಕ್ಕೆ ಬರ್ತಿದ್ವಲ್ಲ, ಈ ತೆಲಗುಂಬಿಗೊಬ್ರು, ಆ ಕಡೆ ಕಾಲ್ದಾಸಿಗೊಬ್ರು, ಅಲ್ಲೊಬ್ರು, ಇಲ್ಲಿ ಆ ಗುಡಿಯಾಗ ಅಯ್ಯಮ್ಮ ತಕೊಂಬಕ್ತಿದ್ವಿ ನಾವು. ಆ ದೇವಿ ಹತ್ರ ಮಕ್ಕಂತಿದ್ವಿ. ನಮಗೆ ಏನೇನೇನೇನು ಆ ತಾಯಿ ಪ್ರಾಬ್ಲಮ್ ಮಾಡಿಲ್ಲ. ಪ್ರಾಬ್ಲಮ್ ಮಾಡಿಲ್ಲ. ಅವ ತಿರುಗಿ ನಾವು ಅಂದ್ರ ಮಟ್ಟ ಕಡ್ಕೊಂಬರಕ್ ಹೋಗ್ತಿದ್ವಲ್ಲ ನೈಟು, ಯಾರನ್ನ ಹೊಲ್ದವ್ರು ನುಗ್ತದಾರ, ಏನೊಂದು ತೊಂದರೆ ಮಾಡ್ತದಾರ ಬರ್ತದಾರ ಅಂತಂದ್ರೆ ಆ ದೇವಿ ಗಂಟೆ ತಗೊಂಡು ಒಂದು ಸ್ವಲ್ಪ ದೂರ ಡಣ್ಣ 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 ಅನಿಸ್ತದ್ಲು. ಅಂದ್ರೆ ಸೌಂಡ್ ಆಗ್ತೈತಿ. ಆ ಸೌಂಡ್ ನಮಗೆ ಕನ್ಫರ್ಮ್ ಕೇಳಿಸ್ತೈತಿ. ಬೇಸು ನಮಗೆ ಕನ್ಫರ್ಮ್ ಕ್ಲೀನಾಗಿ ಕೇಳಿಸ್ತಾ ಇತ್ತು. ಸೌಂಡ್ ಶಬ್ದ ಕೇಳಿಸ್ತಾ ಇತ್ತು, ಗಂಟೆ ಶಬ್ದ ಕೇಳಿಸ್ತಾ ಇತ್ತು. ಅವಾಗ ನಾವೆಲ್ಲ ಏನಂತ ಮಾತಾಡ್ಕೊಂಡ್ಬಿಡೋರು, ಯಾರೋ ಬಂದಿದ್ದಂಗೆ ಅದಾರ ಹೊಲ್ದವ್ರು, ಎಲ್ಲೇ ಬರ್ತಾ ಇದ್ದಂಗೆ ಅದಾರ, ನಾವು ಶಿಗೆ ಬಿಡ್ತಾ ಇದ್ದಂಗೆ ಇದೀವಿ ನಾವು, ಇದು ಹೋಗಿ ಬಿಡ್ಬೇಕಂತಿದ್ವಿ. ಅವಾಗ ಏನಿದ್ ಮಾಲ್ ಹೊತ್ಕೊಂಡು ಕಡೆ ತಟ ಇದ್ಬಿಡ್ತಿದ್ವಿ ನಾವು. ಒಟ್ಟ ಸಿಗ್ನಲ್ ತೋರಿಸ್ತದಲ್ಲ ನಾಯಿ ಚೌಡೇಶ್ವರ ತೋರಿಸ್ತಿದ್ವಿ. ಅವಾಗ ತಿರುಗಿ ಅದೇ ತರ ಮಾಡ್ಕೊಂತ ಬಂದ್ವಿ. ಅದೇ ತರ ಮಾಡ್ಕೊಂತ ಬಂದ್ಮ್ಯಾಗ ಅವಾಗ ಮತ್ತೆ ಹಿರಿಯರು ಎಲ್ಲರೂ ಕೂಡ್ಕೊಂಡು ಒಂದು ತೇರ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ರು. ಹೌದಲ್ಲ? ಒಂದು ತೇರ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ರು. ರಥ ತೇರು ಆಯ್ತು, ಕೆಬ್ಬಣದ ತೇರುನು ಆಯ್ತು. ಈಗ ಆಗಲ್ಲ ತೇರು ಈಗ. ಆಯ್ತು. ಹಿಂದಡಿ ಹೋಮ್ರ ಕಡೆ ಎಲ್ಲ ಗುಡಿ ಎಲ್ಲ ನೋಡಿ ಮಾತಾಡಮ್ರ. 12 ವರ್ಷ ಹಾಕಿದ್ವಿ ಅಂದ್ರ. 12 ವರ್ಷ ಅಂದ್ರ 12 ವರ್ಷ ಒಂದು ಅಮಾವಾಸ್ಯೆ ತಪ್ಪಿಲ್ಲ. 12 ವರ್ಷ ಅಂದ್ರ ಹಾಕಿದಿವಲ್ಲ. ಆಮೇಲೆ ಏನಾಯ್ತು, ಮತ್ತೆ ಎಲ್ಲ ವಯಸ್ಸಿಗೆ ಬಂದ್ಕಂತ ಹೋದ್ರ ಜನ. ಮದುವೆಗಳದು ಅವ್ರವ್ರ ಪಾಡಿಗೆ ಅವ್ರು ಮತ್ತೆ ಹೆಂಡ್ರನ್ ಕರ್ಕೊಂಡು ಅಲ್ಲಿ ದುಡ್ಯಾಕ ಹೋಗೋದು, ಇಲ್ಲಿ ದುಡ್ಯಾಕ ಹೋಗೋದು, ಏನೋ ಅವ್ರವ್ರ ಸಂದರ್ಭದಂತೆ ಅವ್ರವ್ರು ಹೋಗ್ಬಿಟ್ರು. ಅಂದ್ರ ಹಾಕೋದ್ ನಿಲ್ಲಿಸಿದೀವಿ. ನಿಂತಿತ್ತು. ನಾವು ಬೆಂಗಳೂರು ಮಟ್ಟಿಗೆ ಹೋದಿವಿ. ನಮ್ ತಿಪ್ಪಲಕ್ಕ ನಾವು ಬೆಂಗಳೂರು ಮಟ್ಟಿಗೆ ಹೋಗ್ಬಿಟ್ಟಿವಿ. ನಿಂತ್ಕೊಂಡಿತ್ತೆ. ಅವಾಗ ನಿಂತಾಗ ತೇರ್ ಆಯ್ತು. ಹಂಗ ಕ್ಯಾನ್ಸಲ್ ಮಾಡಿದ್ರು. ತೇರ್ ಹಿಂಗೆ ಎಳ್ಯಾಕ ಹಚ್ಚಿದ್ರು, ಇಲ್ಲಿಗೆ ಎಳ್ಯಾಕ ಹಚ್ಚಿದ್ರು. ಚೌಡೇಶ್ವರಿದು. ಹೌದಲ್ಲ? ಎಲ್ಲ ಸಖತ್ ಆಶೀರ್ವಾದ ಮಾಡಿದ್ಲು ಆ ದೇವಿನು. ಶಾಂಭವಿ ಇವಾಗಿನ ಹೆಣ್ಮಗಳೆಲ್ಲ ಕೈಯಲ್ಲಿ ಕಾಲಲ್ಲಿ ಬೇಡಿ ಹಾಕಿದಾರ, ಅಮ್ಮ ಎಲ್ಲಿಗೆ ಹೋಗಂಗಿಲ್ಲ ಊರ್ ಬಿಟ್ಟ ಅಂತ. ಹೌದಾ? ಆ ದೇವಿ ಆಶೀರ್ವಾದ ಮಾಡಿದಾಳ ಶಾಂಭವಿ ನಮಗೆ. ಒಳ್ಳೆ ತಂದಿಂದ ಇದು ಮಾಡಿದಾಳ ನೋಡಮ್ಮ. ಸರಿ ಮಮ್ಮ, ಗುಡಿ ಒಂದ್ ಸ್ವಲ್ಪ ಹೋಗ್ಬಿಟ್ಟು ಗುಡಿ ಬಲ್ಲಿ ನಿಂತು ಮಾತಾಡಮ್ರಿ. ಗುಡಿದೊಂದು ವಿಡಿಯೋ ಮಾಡ್ಕೊಂಬ್ರಿ. ಅಮ್ಮನ ಚೌಡೇಶ್ವರಿದೊಂದು ಗರ್ಭಗುಡಿ ಅವು ಮಾಡೋಣ. ಇನ್ನ ತೋರಿಸ್ತೀವಿ, ಇನ್ನ ಇರ್ತಕ್ಕದಂಥದ್ದು ನಿಮಗೆ ತೋರ್ಸಂದಿದ್ದು ನಾವು ತೋರಿಸ್ತೀವಿ ನಾವು. ಸರಿ ಎಷ್ಟೊಂದು ನಡೀತು ನೋಡು. ಹೋಗಿ ಬರಮ್ರಿ ಗುಡಿಗೆ. ಬರ್ರಿ.